ಬೆಳಗ್ಗೆ 9 ಗಂಟೆ. ಸೂರ್ಯನ ಕಿರಣಗಳು ಕಿಟಕಿಯಿಂದ ನೇರವಾಗಿ ವಿಹಾನ್ ಕಣ್ಣಿಗೆ ಬೀಳುತ್ತಿದ್ದವು. ತಲೆ ವಿಪರೀತವಾಗಿ ಭಾರವಾಗಿತ್ತು. ಯಾರೋ ಸುತ್ತಿಗೆಯಿಂದ ಹೊಡೆಯುತ್ತಿರುವಂತೆ ಢಬ್ ಡಬ್ ಢಬ್ ಡಬ್ ಅಂತ ಶಬ್ದ ಕೇಳಿಸುತ್ತಿತ್ತು. ಮೆಲ್ಲನೆ ಕಣ್ಣು ಬಿಟ್ಟ ವಿಹಾನ್ಗೆ ತಾನು ತನ್ನ ಬೆಡ್ರೂಮ್ನಲ್ಲಿ ಇರೋದು ಗೊತ್ತಾಯ್ತು. ಹಾ, ಎಂಥ ತಲೆನೋವು, ನೆನ್ನೆ ಪಾರ್ಟಿಯಲ್ಲಿ ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಸುತ್ತೆ ಅಂತ ಅಂದುಕೊಳ್ಳುತ್ತಲೇ ತಲೆ ಸವರಿಕೊಂಡ. ತಕ್ಷಣ ಅವನಿಗೆ ನೆನ್ನೆ ಪಾರ್ಟಿಯಲ್ಲಿ ನಡೆದ ಘಟನೆಗಳು ಒಂದೊಂದಾಗಿ ಮಸುಕಾಗಿ ನೆನಪಾಗಲು ಶುರುವಾದವು. ಋತ್ವಿ ಸೀರೆಯಲ್ಲಿ ದೇವತೆಯಂತೆ ನಡೆದು ಬರುತ್ತಿರುವುದು, ತಾನು ಅವಳಿಗೆ ಊಟದ ವಿಷಯದಲ್ಲಿ ಕಿಚಾಯಿಸಿದ್ದು, ಛೇ ಅವಳಿಗೆ ಯಾಕೆ ಅಷ್ಟು ಬೈದೆ ನಾನು ಎಂದು ಪಶ್ಚಾತ್ತಾಪ ಪಡುತ್ತಿರುವಾಗಲೇ ಅಸಲಿ ಸೀನ್ ನೆನಪಿಗೆ ಬಂತು. ವಾಶ್ರೂಮ್ ಒಳಗೆ ಹೋದದ್ದು, ಋತ್ವಿಯನ್ನು ಹಗ್ ಮಾಡಿಕೊಂಡಿದ್ದು, ಅಮ್ಮ ಅಂತ ಅತ್ತಿದ್ದು ಅಷ್ಟೇ ಅಲ್ಲ, ಋತ್ವಿ ಪೊರಕೆ ಹಿಡಿದು ಇವರನ್ನ ಅಟ್ಟಾಡಿಸಿದ್ದು ಕಣ್ಣ ಮುಂದೆ ಸಿನಿಮಾ ಥರ ಬಂತು. ಓ ಮೈ ಗಾಡ್, ನಾನು ಇಷ್ಟೆಲ್ಲ ಡ್ರಾಮಾ ಮಾಡಿದ್ದೀನ? ಸಾರಿ ಋತು ಬಂಗಾರಿ ಅಂತ ಹತ್ತಿದ್ದೀನಿ. ಚೀಚಿ, ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲ ಅಂತ ಬೆಡ್ ಮೇಲೆ ಬಿದ್ದು ಒದ್ದಾಡತೊಡಗಿದ. ತಕ್ಷಣ ಫೋನ್ ಚೆಕ್ ಮಾಡಿದ. ಋತ್ವಿಯಿಂದ ಹತ್ತಿರ 50 ಮಿಸ್ ಕಾಲ್ ಬಂದಿತ್ತು ಅಂದುಕೊಂಡಿದ್ದ. ಆದರೆ ಒಂದೇ ಒಂದು ಕಾಲ್ ಇರಲಿಲ್ಲ. ಡ್ರೈವರ್ಗೆ ಫೋನು ಮಾಡಿ ನಿನ್ನೆ ಋತ್ವಿಗೆ ಹೇಗೆ ಮನೆಗೆ ಹೋದಳು ಅಂತ ಕೇಳಿದಾಗ, ಸರ್ ನೀವು ಕಾರ್ ತಗೊಂಡು ಒಬ್ಬರೇ ಬಂದ್ಬಿಟ್ರಿ, ಅವರು ಆಮೇಲೆ ಹೇಗೆ ಹೋದ್ರೋ ಗೊತ್ತಿಲ್ಲ ಅಂದಾಗ ವಿಹಾನ್ಗೆ ತನ್ನ ಮೇಲೆ ತನಗೆ ಅಸಹ್ಯ ಆಯಿತು. ಒಬ್ಬಂಟಿ ಹುಡುಗಿನ ರಾತ್ರಿ ಪಾರ್ಟಿಲಿ ಬಿಟ್ಟು ಬಂದಿದ್ದೀನ, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ತಲೆ ಚೆಚ್ಚಿಕೊಂಡ. ವಿಹಾನ್ ಆಫೀಸ್ ಕ್ಯಾಬಿನ್ ಒಳಗೆ ಋತ್ವಿಯನ್ನು ಎದುರಿಸಲು ಪರದಾಡುತ್ತಿರುತ್ತಾನೆ. ವಿಹಾನ್ ಹತ್ತಿರ ಋತ್ವಿ ಬಂದವಳೆ. ಏನ್ ಸರ್, ನಿನ್ನೆ ರಾತ್ರಿ ವಾಶ್ರೂಮ್ನಲ್ಲಿ ಅಮ್ಮ ಅಂತ ಅಳ್ತಿದ್ದವರು ಇವತ್ತು ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಎಂದು ವ್ಯಂಗ್ಯವಾಗಿ ನಕ್ಕಳು. ವಿಹಾನ್ ಮುಖ ಕೆಂಪಗಾಯಿತು. ಅವನು ತನ್ನ ಬಾಸ್ ಗತ್ತು ಮರಳಿ ಪಡೆಯಲು ಪ್ರಯತ್ನಿಸುತ್ತಾ, ನೋಡು ಋತ್ವಿ, ನಿನ್ನೆ ಏನೋ ಆಯಿತು ಅಷ್ಟೇ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ, ನಾನು ನಿನಗೆ ಕೊಟ್ಟ 5 ಲಕ್ಷ ವಿಷಯ ಮರಿಬೇಡ ಅಂದ. ಹೋ, ಅದನ್ನ ಮರೆಯೋಕ್ಕಾಗುತ್ತಾ ಸರ್? ಹಾಗೆ ನೈಟ್ ನೀವು ನನ್ನ ಜೊತೆ ಹೇಗೆ ನಡ್ಕೊಂಡ್ರಿ ಅನ್ನೋದು ಮರೆಯೋಕ್ಕಾಗುತ್ತಾ ಅಂತ ಕೋಪದಿಂದ ಅವನನ್ನು ನೋಡಿದಳು. ಹೋ, ಏನು ಮಾಡಿದೆ ಅಂಥದ್ದು? ನಾನು ನಿನ್ನ ಬಾಸ್, ನಾನೇನೇ ಮಾಡಿದ್ರೂ ನೀನು ಸುಮ್ಮನೆ ಇರಬೇಕು ಆಯ್ತಾ ಅಂತ ಅವನ ಮೊದಲಿನ ಸ್ಟೈಲ್ಗೆ ಬಂದ. ಹೋ, ನೀವೇನು ಮಾಡಿದ್ರೂ ಸುಮ್ಮನೆ ಇರಬೇಕಾ? ನೀವು ಏನು ಬೇಕೋ ಅದು ಮಾಡಿ, ನಾನೇನು ಮಾಡಬೇಕೋ ಅದು ಮಾಡ್ತೀನಿ ಅಂತ ವ್ಯಂಗ್ಯವಾಗಿ ಅಂದಳು. ಏನೇ ಕೊಬ್ಬು ಹೆಚ್ಚಾಗಿದೆಯಾ? ಕೆಲಸಕ್ಕೆ ಸೇರಿ ನೆಟ್ಟಾಗಿ 2 ದಿನ ಆಗಿಲ್ಲ, ಆಗಲೇ ಇಷ್ಟು ಹಾರಾಡ್ತಿದ್ದೀಯಾ? ಫಸ್ಟ್ ನಿನ್ನ ಗಮನ ಕೆಲಸದ ಮೇಲಿರಲಿ, ಆಮೇಲೆ ನನ್ನ ಮೇಲೆ. ನಂಗೆ ಗೊತ್ತು ನಾನೆಷ್ಟೇ ಹ್ಯಾಂಡ್ಸಮ್ ಇದ್ದೀನಿ ಅಂತ. ಅವನ ಮಾತು ಕೇಳಿ ನಕ್ಕ ಋತ್ವಿ ಕನ್ನಡಿಲಿ, ನಿಮ್ಮ ಮುಖ ಯಾವತ್ತಾರು ನೋಡ್ಕೊಂಡು ಇದ್ದೀರಾ? 6 ಅಡಿ ಗೋರಿಲ್ಲ ಇರುತ್ತಲ್ಲ ಹಾಗೇ ಇದ್ದೀರಾ ಅಂತ ಅನುಗಿಸ್ತಾಳೆ. ನನ್ನೇ ಗೋರಿಲ್ಲ ಅಂತೀಯ? ಇರೇ ಮಾಡ್ತೀನಿ ನಿನಗೆ, ನಾಲಿಗೆ ಉದ್ದ ಆಗಿದೆ ನಿಂದು ಅಂತ ಅವಳ ಹತ್ತಿರ ಬರುತ್ತಾನೆ. ನೋಡಿ, ರೆಸ್ಪೆಕ್ಟ್ ಇರಲಿ, ಏನೇ ಗೀನೆ ಅಂದರೆ ನಾಲಿಗೆ ಕಟ್ ಮಾಡಿಬಿಡ್ತೀನಿ. ಹೋ, ಅಷ್ಟೊಂದು ಧೈರ್ಯ ಇದೆಯಾ ನಿನಗೆ ಅಂತೀನಿ. ಏನೇಲೆ ಹೋಗೇಲೆ ಅಂತೀನಿ, ಏನು ಈಗ ಅಂತ ಅವಳ ಹತ್ತಿರ ಬಂದು ಅವಳನ್ನು ಮೆಲ್ಲನೆ ಗೋಡೆಗೆ ತಳ್ಳುತ್ತಾನೆ. ಅವಳು ಗೋಡೆಗೆ ತನ್ನ ಕೈ ಅಡ್ಡ ಹಿಡುತ್ತಾ, ಏನು ನಿಮ್ಮ ಉದ್ದೇಶ? ನನ್ನ ಹತ್ತಿರ ಯಾಕೆ ಬರುತ್ತಿದ್ದೀರಾ ಅಂತ ಅವಳು ಮಾತನಾಡುತ್ತಿರುವಾಗ ಅವಳ ಅತಿ ಸನಿಹ ಬಂದು ನಿಂತು, ನನ್ನ ಉದ್ದೇಶ ಏನಂದರೆ ಒಂದು ಮುತ್ತು ಕೊಡೆ ಇಲ್ಲಿ ಅಂತ ಕೆನ್ನೆ ತೋರಿಸುತ್ತಾನೆ. ಹೋ ಹೌದಾ ಸರ್, ನಿಮಗೆ ಮುತ್ತು ಬೇಕಾ ಅಂತ ಅವನ ತೋರಿಸಿದ ಕೆನ್ನೆ ಕಡೆ ಜೋರಾಗಿ ಕಚ್ಚಿಬಿಡುತ್ತಾಳೆ. ಅವನು ಅಯ್ಯೋ ಬಿಡೆ ಬ್ರಹ್ಮರಾಕ್ಷಸಿ ಅಂತ ಕಿರುಚಾಡಿದ. ಅವಳಿಂದ ಬಿಡಿಸಿಕೊಂಡು ಕೋಪದಿಂದ ಅವಳ ಮುಖ ನೋಡುತ್ತಾನೆ. ಅವಳು ನಗುತ್ತಾ, ಮುತ್ತು ಹೇಗಿತ್ತು ಸರ್, ರುಚಿಯಾಗಿದೆಯೇ? ಲೇ, ನಿಂದು ಜಾಸ್ತಿ ಆಯಿತು ಕಣೆ. ನಾನು ಹೇಳಿಲ್ವಾ ನಿನಗೆ ದುಡ್ಡು ಕೊಡಬೇಕಾದ್ರೆ ನಾನು ಏನು ಕೇಳಿದ್ರು ಮಾಡಬೇಕು ಅಂತ? ಓ, ನೀವು ಕೆಲಸದ ವಿಷಯ ಏನು ಕೇಳಿದ್ರು ಮಾಡ್ತೀನಿ, ಈ ಥರ ಎಲ್ಲ ಕೇಳಿದ್ರೆ ನನ್ನ ಸ್ಟೈಲಲ್ಲಿ ಏನು ಮಾಡಬೇಕು ಅದೇ ಮಾಡ್ತೀನಿ ಅಂತ ನಕ್ಕು ಅಲ್ಲಿಂದ ಹೋಗುತ್ತಾಳೆ. ಓಹೋ, ದುರಂಕಾರ ಜಾಸ್ತಿನೇ ಇದೆ ಕಣೆ ನಿನಗೆ, ಕಡಿಮೆ ಮಾಡ್ತೀನಿ ನಿನಗೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡ. ವಿಹಾನ್ ಅವಳು ಹೊರ ಹೋದ ಮೇಲೆ ತನ್ನ ಸೀಟ್ ಮೇಲೆ ಕೂರುತ್ತಾ, ಅಲ್ಲ, ಅಷ್ಟೆಲ್ಲ ಹುಡುಗಿರ ಜೊತೆ ಇದ್ದೀನಿ, ಆದರೆ ಯಾರ ಮೇಲೂ ಇಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಇವಳನ್ನು ನೋಡಿದರೆ ಯಾಕೋ ಇವಳ ಸನಿಹ ಇರಬೇಕು ಅನ್ನಿಸ್ತಿದೆಯಲ್ಲ
ಅಲ್ಲ, ನಿನ್ನೆ ಅವಳ ಸೀರೆ ಅವತಾರ ನೋಡ್ದಾಗಿಂದ ಹಿಂಗೆ ಆಗ್ತಿದೆ. ಇಲ್ಲ, ಇವಳು ನನ್ನ ದುಶ್ಮನ್, ಇವಳಿಂದ ಸ್ವಲ್ಪ ದೂರನೇ ಇರಬೇಕು ಅಂತ ಕೆಲಸದ ಕಡೆ ಗಮನ ಕೊಡ್ತಾನೆ. ಈ ಕಡೆ ಋತ್ವಿ ವಿಹಾನ್ಗೆ PA ಆಗಿರೋದು ಆ ಆಫೀಸಿನ ಮ್ಯಾನೇಜರ್ ಶೀಲಾಗೆ ಇಷ್ಟ ಆಗಲ್ಲ. ಇಷ್ಟೋ ತನಕ ಋತ್ವಿಗೆ ಡೆಸ್ಕ್ ಬಳಿ ಋತ್ವಿಗಾಗಿ ವೇಟ್ ಮಾಡುತ್ತಿದ್ದಳು. ಅವಳು ಬಂದಮೇಲೆ, ಏನು ಮೇಡಮ್, ಅವರು ಬಂದು ಒಂದೇ ದಿನದಲ್ಲಿ ವಿಹಾನ್ ಸರ್ನ ಬುಟ್ಟಿಗೆ ಹಾಕ್ಕೊಂಡಿದ್ದೀರಾ ಅನಿಸುತ್ತೆ. ಇಷ್ಟೋ ತನಕ ಕ್ಯಾಬಿನ್ನಲ್ಲಿ ಏನು ಕುಚ್ ಮಾತಾಡ್ತಿದ್ರಿ? ಅದೇ ಅವರಿಗೆ ಬೇಕಾಗಿರೋದು. ಏನೋ ಕೊಟ್ಟಿರ್ತೀಯ, ಅದಕ್ಕೆ ಡೈರೆಕ್ಟಾಗಿ PA ಪೋಸ್ಟ್ ಕೊಟ್ಟಿದ್ದಾರೆ ಅಲ್ವಾ? ನೀನು ನೋಡಿದ್ರೆ ಗೊತ್ತಾಗುತ್ತೆ. ಮಿಡಲ್ ಕ್ಲಾಸ್ ಸ್ಟೈಲ್. ಒಂದು ನೈಟ್ಗೆ ಎಷ್ಟು ತಗೋತೀಯಾ ಹೇಳು, ನಾನೇ ಕೊಡ್ತೀನಿ. ಆದರೆ ವಿಹಾನ್ ಸುದ್ದಿಗೆ ಮಾತ್ರ ಹೋಗಬೇಡ, ಅವನು ನನ್ನವನು. ಎಷ್ಟೆಲ್ಲ ಶ್ರೀಮಂತಿಕೆ ಇದ್ರೂ, ಬ್ಯೂಟಿ ಇದ್ರೂ ಅವನು ನನ್ನನ್ನು ತಿರುಗಿ ನೋಡ್ತಿಲ್ಲ. ಅವನ ಜೊತೆ ಇರಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟು ಈ ಆಫೀಸ್ಗೆ ಬಂದು ಸೇರಿದ್ದೀನಿ ಅಂತ ಋತ್ವಿ ಮುಖ ನೋಡುತ್ತಾಳೆ. ಋತ್ವಿ ಏನು ಮಾತನಾಡದೆ ಅವಳು ಮಾತು ಮುಗಿಯುತ್ತಿದ್ದಂತೆ ಚಟಾರ್ ಅಂತ ಅವಳ ಎರಡೂ ಕೆನ್ನೆಗೆ ಬೀಸಿ ಹೊಡೆಯುತ್ತಾಳೆ. ಅವಳ ಏಟಿಗೆ ಶೀಲಾ 1 ಸೆಕೆಂಡಲ್ಲೇ ಡೆಸ್ಕ್ನ ಸಪೋರ್ಟ್ಗೆ ಹೊಡ್ಕೋತಾಳೆ. ಅಷ್ಟು ಜೋರಾಗಿತ್ತು ಅವಳ ಕೈ ಏಟು. ಏನನ್ನೇ ಅನ್ಕೊಂಡಿದ್ದೀಯಾ ನನ್ನ? ನಾನೇ ನಿಂತರ 3 ಬಿಟ್ಟು ನಿಂತಿಲ್ಲ. ಬರ್ಗೆಟ್ಟವಳೆ. ನಿಂಗೆ ಇನ್ಯಾರು ಸಿಗ್ಲಿಲ್ವಾ? ಅವನು ಬೇಕೆಂದ್ರೆ ಅವನ ಹತ್ರನೇ ನಿನ್ನ ರೇಟ್ ಮಾತಾಡು ಹೋಗು. ನನ್ನ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನಾಲ್ಗೆ ಕಟ್ ಮಾಡಿಬಿಡ್ತೀನಿ. ನಾನೇನು ನಿಂತರ ಬರ್ಗೆಟ್ಟಿಲ್ಲ. ಮದುವೆಗೂ ಮುಂಚೆ ಅದೆಲ್ಲ ಮಾಡೋಕೆ. ನಿಂಗೆ ಚೋಲು ಜಾಸ್ತಿ ಆಗಿದ್ರೆ ನೀನು ಟ್ರೈ ಮಾಡು, ಹೋಗು ಅಂತ ಅವಳಿಗೆ ಉಗಿದು ಅಲ್ಲಿಂದ ಹೋಗ್ತಾಳೆ ಋತ್ವಿ. ಇಡೀ ಆಫೀಸ್ ಅವರಿಬ್ಬರ ಸಂಭಾಷಣೆ ಕಂಡು ಹಾಗೆ ಶೀಲಾಗೆ ಋತ್ವಿ ಹೊಡೆದಿದ್ದು ಕಂಡು ಎಲ್ಲರಿಗೂ ಖುಷಿಯಾಗುತ್ತೆ. ಶೀಲಾ ಅಲ್ಲಿರೋ ಲೇಡಿ ಸ್ಟಾಫ್ಗೆಲ್ಲ ಏನೇನೋ ಕೆಲಸ ಕೊಟ್ಟು ಹಿಂಸೆ ಮಾಡುತ್ತಿರುತ್ತಾಳೆ. ಅವಳ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಯಾರೂ ಅವಳ ತಂಟೆಗೆ ಹೋಗಿರಲ್ಲ. ಈಗ ಋತ್ವಿ ಅವಳಿಗೆ ಉಗಿದು ಉಪ್ಪಿನಕಾಯಿ ಹಾಕಿದ್ದು ಅಲ್ಲಿರುವವರಿಗೆಲ್ಲ ಖುಷಿಯಾಗುತ್ತೆ. ಅವಳು ಅಂದ ಮಾತಿಗೆ ಹಾಗೆ ಅವಳ ಹೊಡೆದ ಏಟಿಗೆ ಶೀಲಾಗೆ ಒಂದು ರೌಂಡ್ ತಲೆ ಸುತ್ತಿದ್ದು ಸುಳ್ಳಲ್ಲ. ಎಲ್ಲರ ಮುಂದೆ ಅವಮಾನವಾಗಿ ಮನಸ್ಸಿನಲ್ಲೇ ನೀನು ಅದೆಷ್ಟು ದಿನ ಈ ಆಫೀಸ್ನಲ್ಲಿ ಕೆಲಸ ಮಾಡ್ತೀಯಾ ಅಂತ ನೋಡೇ ಬಿಡ್ತೀನಿ ಕಣೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅವತ್ತಿನ ದಿನ ಕೆಲಸ ಮುಗಿಸಿ ಋತ್ವಿ ವಿಹಾನ್ಗೆ ಹೇಳಿ ಮನೆಗೆ ಹೋಗುತ್ತಾಳೆ. ವಿಹಾನ್ ಕೂಡ ಅವಳಿಗೆ ಕಾಟ ಕೊಡದೆ ಮನೆಗೆ ಕಳುಹಿಸಿರ್ತಾನೆ. ಸಂಜೆ ಋತ್ವಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಡಾಕ್ಟರ್ ಆರವ್ ಭೇಟಿಯಾದನು. ಆರವ್ಗೆ ಋತ್ವಿ ಮೇಲೆ ಮೊದಲೇ 1-2 ಸಲ ಭೇಟಿ ಮಾಡಿದ ಕಾರಣ ಅವಳ ಮೇಲೆ ಒಂದು ಒಳ್ಳೆಯ ಅಭಿಮಾನ ಮೂಡಿರುತ್ತದೆ. ಅಪ್ಪನ ಆಪರೇಷನ್ ಬಗ್ಗೆ ಮಾತನಾಡುತ್ತಾ ಇಬ್ಬರು ಫೋನ್ ನಂಬರ್ ವಿನಿಮಯ ಮಾಡಿಕೊಂಡರು. ಆರವ್ ಅವಳಿಗೆ ಧೈರ್ಯ ತುಂಬಿದ. ನಾಳೆ ಅಪ್ಪನ ದೊಡ್ಡ ಆಪರೇಷನ್ ಇರುವುದರಿಂದ ರಜೆ ಕೇಳಲೇಬೇಕಾದ ಅನಿವಾರ್ಯತೆ ಅವಳಿಗಿತ್ತು. ಅಮ್ಮ ಪದ್ಮಜ ಅವರಿಗೆ ವಿಷಯ ತಿಳಿಸಿ ಅಪ್ಪ ಹತ್ತಿರ ಹೋಗಿ ಕೂತು ಸ್ವಲ್ಪ ಹೊತ್ತು ಮಾತಾಡಿ ಡ್ರೆಸ್ ಚೇಂಜ್ ಮಾಡಿ ಊಟಕ್ಕೆ ಕೂರುತ್ತಾಳೆ. ಎಲ್ಲಮ್ಮ, ನಿನ್ನ ದೊಡ್ಡ ಮಗ ಅಣ್ಣ ಅನ್ನಿಸ್ಕೊಂಡವನು ಕಾಣಿಸ್ತಿಲ್ಲ. ಬೇರೆ ಕೆಲಸ ನೋಡ್ತೀನಿ, ಹುಡುಕ್ತಿದ್ದೀನಿ ಅಂತ ಹೇಳಿದವನು ಯಾವಾಗ ಹುಡುಕೊಂತಾನೆ? ಅತ್ತಿಗೆ ಅಲ್ಲಿಗೆ ಬಂದ ತಕ್ಷಣ ಮಾತು ಬದಲಿಸಿ ಅತ್ತಿಗೆ ಬನ್ನಿ ಬನ್ನಿ ಅಂತ ಅಣ್ಣನ ಬಗ್ಗೆ ಅತ್ತಿಗೆ ಮುಂದೆ ಮಾತಾಡಿದ್ರೆ ಅವರಿಗೆ ಹರ್ಟ್ ಆಗುತ್ತೆ ಅಂತ ಅವಳು ಆ ಟಾಪಿಕ್ ಅಲ್ಲೇ ಬಿಡುತ್ತಾಳೆ. ಶಾನು ಬೇಬಿ ಎಲ್ಲಿದೆ, ಊಟ ಮಾಡ್ದಾ ಅಂತ ಕೂಗಿದಾಗ ರೂಮಿನಲ್ಲಿ ಹೋಮ್ವರ್ಕ್ ಮಾಡುತ್ತಿದ್ದವಳು ಋತ್ವಿ ಅತ್ತೆ ಬಂದೆ ಅಂತ ಬಂದು ಅವಳ ತೊಡೆಯ ಮೇಲೆ ಕೂರುತ್ತಾಳೆ. ಋತ್ವಿ ಅವಳಿಗೂ ಊಟ ಮಾಡಿಸಿ ತಾನೂ ಊಟ ಮಾಡಿ ಅಮ್ಮ ನಾನು ಮಲ್ಕೊಳ್ಳೋಕೆ ಹೋಗ್ತಿದ್ದೀನಿ. ನೋಡು, ನಿನ್ನ ಮಗಳಿಗೆ ಬೇಗ ಒಂದು ಕೆಲಸ ನೋಡ್ಕೊಳ್ಳೋಕೆ ಹೇಳು. ಇಲ್ಲ ಅಂದರೆ ತಿಂಗಳು ನನ್ನ ಮುಂದೆ ದುಡ್ಡಿಗಾಗಿ ನಿಂತಾರೆ. ನಾನು ಅಂತೂ ನಯಾ ಪೈಸೆ ಅವರಿಗೆ ಕೊಡಲ್ಲ ಅಂತ ಕತ್ತೆ ಥರ ದುಡಿಯೋದು ನಾನು. ಅವಳು ನಿನ್ನ ಮಗಳು ದಿಯಾ ಶೋಕಿಗೆ ಅರ್ಧ ನನ್ನ ದುಡ್ಡು ಖಾಲಿ ಆಗ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನಾಳೆ ಅಪ್ಪನ ಆಪರೇಷನ್ ಇದೆ. ವಿಹಾನ್ ಹತ್ತಿರ ಲೀವ್ ಕೇಳೋಣ ಅಂತ ಕಾಲ್ ಮಾಡಿದವಳಿಗೆ ಫೋನ್ ರಿಂಗ್ ಆಗಲಿಲ್ಲ. 3ನೇ ರಿಂಗ್ಗೆ ಫೋನ್ ಎತ್ತಿದನು. ಆ ಕಡೆಯಿಂದ ಹಲೋ, ಯಾರೋ? ಹೂ ಇಸ್ ದಿಸ್ ನಾನ್ಸೆನ್ಸ್? ಮಧ್ಯರಾತ್ರಿ ಕಾಲ್ ಮಾಡಿರೋದು ಅಂತ ಬಡ ಎಸ್ತಿದ್ರೆ ಈ ಕಡೆ ಋತ್ವಿ ಅಲ್ಲ, ಇನ್ನೂ ಟೈಮ್ 10 ಗಂಟೆ ಆಗಲೇ ಎಣ್ಣೆ ಮಾಸ್ಟರ್ ಫುಲ್ ಟೈಟ್ ಆಗಿರೋದು ಆಗಿದೆ ಅನಿಸುತ್ತೆ ಅಂದುಕೊಂಡು ರಜಾ ಕೇಳಿಬಿಡೋಣ, ಇಲ್ಲ ಅಂದರೆ ತಿಕ್ಲುನ ಥರ ಆಡಿಬಿಡ್ತಾನೆ. ಹಲೋ ವಿಹಾನ್ ಸರ್, ನಾನು ಋತ್ವಿ ಅನ್ನುತ್ತಾಳೆ. ಋತ್ವಿನಾ? ಯಾವ ಋತ್ವಿ? ನಾನು ಇವತ್ತು ನನ್ನ ಜೊತೆ ಇರೋಕ್ಕೆ ಯಾರನ್ನು ಬುಕ್ ಮಾಡಿಲ್ಲ ಅಲ್ವಾ?
ನೀನು ಯಾರೇ ಸುಬ್ಬಿ ಅಂತಾನೆ. ಅವಳು ಈ ಕಡೆಯಿಂದ ಛೀ ನಾನು ನಿಮ್ಮ PA ಋತ್ವಿ ಅಂದಾಗ, ಹೋ ಋತು ಬಂಗಾರಿ ನೀನಾ, ಏನೇ ನನ್ನ ಮಿಸ್ ಮಾಡ್ಕೊತಿದ್ದೀಯಾ, ಆಫೀಸಲ್ಲಿ ನೋಡಿದ್ದು ಸಾಕಾಗಿಲ್ವಾ, ಈಗ ನೋಡಬೇಕು ಅಂತ ಕಾಲ್ ಮಾಡಿದ್ದೀಯಾ. ಋತ್ವಿ ಅಯ್ಯೋ ಶುರುವಾಯಿತು ಒಂದು ಗೋಳು, ಬೇಗ ಬೇಗ ಮಾತು ಮುಗಿಸಿ ಕಾಲ್ ಕಟ್ ಮಾಡಬೇಕು ಅಂತ. ಸರ್ ನನಗೆ ಒಂದು ದಿನ ರಜೆ ಬೇಕಿತ್ತು, ನನ್ನ ತಂದೆ ಆಪರೇಷನ್ ಇದೆ ನಾಳೆ ಅಂತ ಹೇಳ್ತಾಳೆ. ವಿಹಾನ್ ಅಷ್ಟೇನಾ, ಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಅನ್ನುತ್ತಾನೆ. ಅವಳು ಏನು ಅಂದರೆ ಅವನು ಬಾ ಇಬ್ಬರು ಸ್ವಲ್ಪ ಹೊತ್ತು ಲವ್ ಮಾಡೋಣ ಅಂತಾನೆ. ಅಯ್ಯೋ ಮತ್ತೆ ತಿಕ್ಕನ ಥರ ಮಾತಾಡ್ತಿದ್ದಾನಲ್ಲ ಇವನು, ಸರಿ ಅನ್ನೋಣ, ಇಲ್ಲ ಅಂದರೆ ತಲೆ ತಿಂತಾನೆ. ಸರಿ ಆಯಿತು ಅಂತ ಇಡ್ತಾಳೆ. ಓ ಒಪ್ಕೊಬಿಟ್ಟೇನೆ ಸರಿ, ಬಾ ಒಂದು ಹಗ್ 3 ಕಿಸಿ ಕೊಡು, ನಾನೇ ನಿಮ್ಮ ಮನೆ ಹತ್ರ ಬರಲಾ, ಇಲ್ಲ ನೀನೇ ನನ್ನ ಫಾರ್ಮ್ ಹೌಸ್ಗೆ ಬರ್ತೀಯಾ ಅಂತಾನೆ. ಅಯ್ಯೋ ಕುಡುಕನ ತಂದು, ಯಾಕೆ ಮೊನ್ನೆ ಪರ್ಕೆಯಲ್ಲಿ ಹೊಡೆದಿದ್ದು ಸಾಕಾಗಿಲ್ವಾ, ತಲೆ ತಿಂತಾನೆ ಅಂತ. ಹ್ಞೂ ಅಂದರೆ ಹಿಂಗೆಲ್ಲ ಮಾಡ್ತೀಯ, ತಲೆ ಮೇಲೆ ಐಸ್ ಕ್ಯೂಬ್ ಸುಲಿದು ಅದರಲ್ಲೇ ಸ್ನಾನ ಮಾಡಿಸಿ ಬಿಡ್ತೀನಿ, ಕುಡ್ದಿದ್ದೆಲ್ಲ ಇಳಿಬೇಕು, ಕತ್ತೆ ಬಡವ ತಂದು. ಹೋ ಸಾರಿ ನೀನು ಶ್ರೀಮಂತ ಅಲ್ವಾ, ಕತ್ತೆ ಶ್ರೀಮಂತ ತಂದು. ಏನೇ ಸುಬ್ಬಿ ಬೈದಿದ್ದು ಆಗಿದ್ರೆ ಬಾ, ಅದೇನೋ ಸ್ನಾನ ಮಾಡಿಸ್ತೀನಿ ಅಂದೆ, ಅದರಲ್ಲೇ ಮಾಡಿಸು, ನಾನು ಕಾಯ್ತಾ ಇರ್ತೀನಿ ಅಂತಾನೆ. ಅವಳಿಗೆ ಹುಚ್ಚು ಹಿಡಿಯೋದೊಂದು ಬಾಕಿ ಇವನ ಮಾತಿಗೆ. ಅಪ್ಪ ಇನ್ನೊಂದು ಸತಿ ಇವನು ಕುಡಿದಾಗ ಕಾಲ್ ಮಾಡಬಾರದು, ಹೆಂಗೋ ಲೀವ್ ಕೇಳಿದ್ದೀನಿ, ಇವನು ಕೊಟ್ರೆಷ್ಟು ಬಿಟ್ರೆಷ್ಟು, ನೀವೇ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಈ ಕುಡ್ಕಂಗೆ ಹೇಳಿದ್ರೆ ಆಯಿತು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವನು ಹಲೋ ಎಲ್ಲೋದೆ ಬರ್ತೀಯಾ, ನನ್ನ ವಾಶ್ರೂಮ್ ಒಳಗೆ ಸ್ನಾನ ಮಾಡಿಸ್ತೀಯಾ ಅಂತ ಕಾಯ್ತಿದ್ದೀನಿ ಅಂತ ಹೇಳ್ತಾನೆ. ಅಯ್ಯೋ ಕಿತ್ತೋದವನೇ ಇಡೋ ಫೋನು, ನಾನೆಲ್ಲೂ ಬರಲ್ಲ ಅಂತ ಕಾಲ್ ಕಟ್ ಮಾಡ್ತಾಳೆ. ವಿಹಾನ್ ಅಯ್ಯೋ ಮತ್ತೆ ಏನಕ್ಕೆ ಹೇಳಬೇಕಿತ್ತು ಸ್ನಾನ ಮಾಡಿಸ್ತೀನಿ ಅಂತ, ಮತ್ತೆ ಕೈಯಲ್ಲಿದ್ದ ಪರಮಾತ್ಮನ ಕುಡಿದು ಅಲ್ಲೇ ಬೆಡ್ ಮೇಲೆ ಬಿತ್ಕೊತಾನೆ. ಮರುದಿನ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಋತ್ವಿ ಅಪ್ಪನ ಆಪರೇಷನ್ ತಯಾರಿ ನಡೆಸುತ್ತಿದ್ದಾಗ ವಿಹಾನ್ನಿಂದ ಕಾಲ್ ಬಂತು. ಎಣ್ಣೆ ಇಳಿದಿದ್ದ ವಿಹಾನ್ ಫುಲ್ ಗರಂ ಆಗಿದ್ದ. ಋತ್ವಿ ಆಫೀಸ್ಗೆ ಯಾಕೆ ಬಂದಿಲ್ಲ, ನಿನ್ನಪ್ಪನ ಆಪರೇಷನ್ ನೆಪ ಹೇಳಿ ಎಸ್ಕೇಪ್ ಆಗ್ತೀಯಾ, ರಜೆ ಯಾರು ಕೊಟ್ಟಿದ್ದು ನಿನಗೆ ಎಂದು ಕಿರುಚಿದ. ಸರ್ ರಾತ್ರಿನೇ ನೀವೇ ರಜೆ ಕೊಟ್ಟಿದ್ದು ಎಂದಳು ಋತ್ವಿ. ರಾತ್ರಿ ನಾನು ಕುಡಿದಿದ್ದೆ, ಕುಡಿದಾಗ ಹೇಳಿದ್ದೆಲ್ಲ ನಿಜ ಅನ್ಕೋಬೇಡ, ಇನ್ನು ಅರ್ಧ ಗಂಟೆಯಲ್ಲಿ ಆಫೀಸಲ್ಲಿ ಇರಬೇಕು, ಇಲ್ದಿದ್ರೆ ಆ 5 ಲಕ್ಷ ಇವತ್ತೇ ವಾಪಸ್ ಕೊಡು, ಇಲ್ಲ ಅಂದರೆ ಪೊಲೀಸ್ ಕೇಸ್ ಮಾಡ್ತೀನಿ ಎಂದು ಫೋನ್ ಕಟ್ ಮಾಡಿದ. ಆಫೀಸ್ನಲ್ಲಿ ಶೀಲಾ ವಿಹಾನ್ನನ ಕ್ಯಾಬಿನ್ ಒಳಗೆ ಓಡಿ ಬಂದರು. ಸರ್ ನೋಡಿ ನಿಮ್ಮ PA ಋತ್ವಿ ಎಂತವಳು ಅಂತ, ಆಸ್ಪತ್ರೆಯಲ್ಲಿ ಯಾರೋ ಡಾಕ್ಟರ್ ಜೊತೆ ನಗುತ್ತಾ ಹರಟೆ ಹೊಡೆಯುತ್ತಿದ್ದಾಳೆ, ನಿಮ್ಮನ್ನ ಕುಡುಕ ಅಂತ ಎಲ್ಲರ ಮುಂದೆ ಆಡ್ಕೊಳ್ತಿದ್ದಾಳೆ, ನೀವು ಕೊಟ್ಟ ರಜೆಯನ್ನು ಅವಳು ಡೇಟಿಂಗ್ಗೆ ಬಳಸಿಕೊಳ್ಳುತ್ತಿದ್ದಾಳೆ ಎಂದು ಬೆಂಕಿ ಹಚ್ಚಿದಳು. ಶೀಲಾ ಅವತ್ತು ಜಗಳ ಆದಾಗಿಂದನೂ ಋತ್ವಿಯಿಂದ ತನ್ನ ಹುಡುಗನನ್ನು ಬಿಟ್ಟಿರುತ್ತಾಳೆ. ಅವಳ ಬಗ್ಗೆ ತಿಳಿದುಕೊಳ್ಳೋಕೆ ವಿಹಾನ್ಗೆ ತನ್ನ ಅಣ್ಣ ಆರವ್ ರಾಯ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಎಂಬುದು ತಿಳಿದಿತ್ತು. ಆದರೆ ಋತ್ವಿ ಅಲ್ಲಿ ಆರವ್ ಜೊತೆಗಿದ್ದಾಳೆ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಋತ್ವಿ ಮೇಲೆ ವಿಹಾನ್ಗೆ ಮೊದಲೇ ಕೋಪ ನೆತ್ತಿಗೇರಿತ್ತು. ಆದರೆ ಆ ಕೋಪ ಶೀಲಾ ಮೇಲೆ ತಿರುಗಿತು. ಗೆಟ್ ಔಟ್ ಎಂದು ಕಿರುಚಿದ ವಿಹಾನ್. ಅವಳ ಕೆನ್ನೆಗೆ ಬಾರಿಸಿ, ನನ್ನ PA ಬಗ್ಗೆ ಮಾತಾಡೋ ಮೊದಲು ನಿನ್ನ ಯೋಗ್ಯತೆ ನೋಡ್ಕೊ ಎಂದು ಹೊರಹಾಕಿದ. ಆದರೂ ಮನಸ್ಸಿನ ಒಂದು ಮೂಲೆಯಲ್ಲಿ ಋತ್ವಿ ತನ್ನನ್ನು ಬಿಟ್ಟು ಬೇರೆಯವರ ಜೊತೆಗಿದ್ದಾಳೆ ಎಂಬ ಹೊಟ್ಟೆ ಕಿಚ್ಚು ಶುರುವಾಯಿತು. ನನ್ನ ಹಣ ತಗೊಂಡು ನನಗೆ ಸುಳ್ಳು ಹೇಳಿ ಆಸ್ಪತ್ರೆಯಲ್ಲಿ ಮಜಾ ಮಾಡ್ತಿದ್ದೀಯಾ, ಇರು, ವಿಹಾನ್ ಅಂದರೆ ಏನು ಅಂತ ಇವತ್ತು ತೋರಿಸ್ತೀನಿ ಎಂದು ಮನಸ್ಸಲ್ಲೇ ಬೈಯುತ್ತಾ ಆಸ್ಪತ್ರೆಗೆ ನುಗ್ಗಿದ. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಋತ್ವಿ ತನ್ನ ಅಪ್ಪನ ಆಪರೇಷನ್ ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಾ ಕುಳಿತಿದ್ದಳು. ಆರವ್ ಅವಳ ಹತ್ತಿರ ಬಂದು, ಋತ್ವಿ ಧೈರ್ಯವಾಗಿರು, ನಾನು ಇದ್ದೀನಿ ಅಲ್ವಾ, ಏನೂ ಆಗಲ್ಲ ಎಂದು ಅವಳ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನ ಮಾಡುತ್ತಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ವಿಹಾನ್ ಅಲ್ಲಿಗೆ ಎಂಟ್ರಿ ಕೊಟ್ಟ. ಋತ್ವಿ ಮತ್ತು ಆರವ್ ತನ್ನ ಅಣ್ಣ ಅಷ್ಟು ಹತ್ತಿರ ಇರುವುದನ್ನು ಕಂಡು ಅವನಿಗೆ ತಲೆ ಕೆಟ್ಟಂತಾಯಿತು. ವೇಗವಾಗಿ ಬಂದವನೇ ಋತ್ವಿಯ ಕೈಯನ್ನು ಜೋರಾಗಿ ಎಳೆದು, ಇದಾ ನಿನ್ನ ಆಪರೇಷನ್ ಡ್ರಾಮಾ, ಅಣ್ಣನ ಜೊತೆ ಇಲ್ಲಿ ಏನು ಮಾಡ್ತಿದ್ದೀಯಾ ಎಂದು ಎಲ್ಲರ ಮುಂದೆ ಕಿರಿಚಿದ. ಋತ್ವಿ ಶಾಕ್ ಆಗಿ, ಸರ್ ಪ್ಲೀಸ್ ಇದು ಹಾಸ್ಪಿಟಲ್ ಅಂದಳು. ಆದರೆ ವಿಹಾನ್ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ದುಡ್ಡು ಕೊಟ್ಟಿದ್ದಕ್ಕೆ ನಿನ್ನನ್ನು ಹರಾಜು ಹಾಕ್ತಿದ್ದೀನಿ ಅನ್ಕೊಂಡಿದ್ದೀಯಾ, ನನ್ನ ಎದುರೇ ನನ್ನ ಅಣ್ಣನಿಗೆ ಗಾಳ ಹಾಕ್ತಿದ್ದೀಯಾ ಎಂದು ಅಸಂಬದ್ಧವಾಗಿ ಮಾತಾಡಿದ. ಸಿಟ್ಟಿನ ಆವೇಶದಲ್ಲಿ ಋತ್ವಿಯ ಕೆನ್ನೆಗೆ ಬಲವಾಗಿ ಬಾರಿಸಿದ.
ಋತ್ವಿ ಕೆನ್ನೆಗೆ ಏಟು ಬಿದ್ದ ತಕ್ಷಣ ಅವಳು ಗೋಡೆಗೆ ಒರಗಿ ಕಣ್ಣೀರು ಹಾಕತೊಡಗಿದಳು. ಇದನ್ನು ಕಂಡ ಆರವ್ಗೆ ಸಿಟ್ಟು ಕಟ್ಟೊಡೆಯಿತು. ವಿಹಾನ್ನ ಕಾಲರ್ ಹಿಡಿದು ಹಿಂದಕ್ಕೆ ತಳ್ಳಿದ ಆರವ್. ವಿಹಾನ್, ಸಾಕು ಮಾಡು. ಇವಳು ಯಾರು ಅಂತ ಗೊತ್ತಾ ನಿನ್ಗೆ? ಇವಳ ಅಪ್ಪ ಸಾವು ಬದುಕಿನ ಮಧ್ಯೆ ಇದ್ದಾರೆ. ಒಬ್ಬ ಹೆಣ್ಣು ಮಗಳ ಮೇಲೆ ಕೈ ಮಾಡೋಕೆ ನಾಚಿಕೆ ಆಗಲ್ವಾ ನಿನ್ಗೆ ಎಂದು ಗುಡುಗಿದ. ವಿಹಾನ್ ಗಾಬರಿಯಾಗಿ, ಅಣ್ಣ, ನೀನು ಇವಳ ಪರ ಮಾತಾಡ್ತಿದ್ದೀಯಾ? ಇವಳು ನಿನ್ಗೆ ಗೊತ್ತಾ ಅಂದ. ಗೊತ್ತು ವಿಹಾನ್, ಇವಳ ಅಪ್ಪನಿಗೆ ಟ್ರೀಟ್ಮೆಂಟ್ ಕೊಡ್ತಿರೋದು ನಾನೇ. ಇವಳು ನಿನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಆದರೆ ನಿನ್ನ ಈ ಒರಟುತನ ಸರಿಯಿಲ್ಲ ಎಂದು ಆರವ್ ಗದರಿಸಿದ. ವಿಹಾನ್ಗೆ ತನ್ನ ತಪ್ಪಿನ ಅರಿವಾಗುವ ಬದಲು ತನ್ನ ಅಣ್ಣನಿಗೂ ಋತ್ವಿ ಹತ್ತಿರವಾಗ್ತಿದ್ದಾಳೆ ಎಂಬ ಸಂಶಯ ಬೆಳೆಯಿತು. ಓಹೋ, ಅಣ್ಣ ತಮ್ಮ ಇಬ್ಬರಿಗೂ ಇವಳೇ ಬೇಕಾ ಎಂದು ವ್ಯಂಗ್ಯವಾಗಿ ನಕ್ಕ ವಿಹಾನ್. ಸರಿ, ಆಪರೇಷನ್ ಮಾಡಿಸು ಅಣ್ಣ. ಆದರೆ ಇವಳು ಮಾತ್ರ ನಾಳೆಯಿಂದ ನನ್ನ ಆಫೀಸ್ನಲ್ಲಿ ಇರಬೇಕು. ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಋತ್ವಿಯ ಕಡೆ ಕೆಂಡದಂತಹ ನೋಟ ಬೀರಿದ. ವಿಹಾನ್ ಕೋಪದಿಂದ ಅಲ್ಲಿಂದ ಹೋದ. ಋತ್ವಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ತನ್ನ ಆತ್ಮಗೌರವಕ್ಕೆ ಇಷ್ಟು ದೊಡ್ಡ ಪೆಟ್ಟು ಬಿದ್ದಿದ್ದನ್ನು ಅವಳಿಗೆ ಸಹಿಸಲಾಗಲಿಲ್ಲ. ಆರವ್ ಅವಳ ಹತ್ತಿರ ಬಂದು ಕೆನ್ನೆಯನ್ನು ಸವರಿ, ಸಾರಿ ಋತ್ವಿ, ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಸಂಕೋಚ ಆಗ್ತಿದೆ. ಅವನು ಕೆಟ್ಟವನಲ್ಲ, ಆದರೆ ಅವನಿಗೆ ಸಿಟ್ಟು ಜಾಸ್ತಿ. ನೀನು ಚಿಂತೆ ಮಾಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಎಂದು ಸಮಾಧಾನ ಪಡಿಸಿದ. ಋತ್ವಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಮನಸ್ಸಲ್ಲೇ ಅಂದುಕೊಂಡಳು, ವಿಹಾನ್ ರಾಯ್ ಈ ಏಟಿಗೆ ನಾನು ಸರಿಯಾದ ಉತ್ತರ ಕೊಟ್ಟೇ ಕೊಡ್ತೀನಿ ನಿನ್ಗೆ ಅಂತ ತನ್ನ ಕೆನ್ನೆ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಳು.